ನೆಗಡಿ, ಶೀತ, ಜ್ವರ ಬಂದಾಗ ಈ ರಸಂನ ಟ್ರೈ ಮಾಡಿ. ಸಪ್ಪೆಯಾಗಿರೋ ನಾಲ್ಗೆಗೆ ಖುಷಿಯಾಗುತ್ತೆ, ಮನಸ್ಸಿಗೂ ತೃಪ್ತಿಯಾಗುತ್ತೆ. ಮೊದಲಿಗೆ ಹುಣಸೆಹಣ್ಣು ಟೊಮೆಟೊನ ನೆನೆಸಿಟ್ಕೊಳ್ಳೋಣ. ಕಡಲೆಬೇಳೆ ಮೆಂತಿನ ಹುರ್ಕೊಂಡಿಟ್ಕೊಳ್ಳಿ. ಈಗ ಮೆಣಸು, ಹುರ್ಕೊಂಡಿರೋ ಕಡಲೆಬೇಳೆ, ಮೆಂತಿ, ಜೀರಿಗೆ, ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ರುಬ್ಕೋಬೇಕು. ತರಿಯಾಗಿ ರುಬ್ಕೊಂಡು ಈಗ ಟೊಮೆಟೊ ಹುಣಸೆ ಹಣ್ಣನ್ನು ಮೆತ್ತಗೆ ಮಾಡಿಕೊಂಡು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿ ಇಡಬೇಕು. ಈಗ ಬಾಣಲೆಗೆ ಎಣ್ಣೆ ಹಾಕಿ ಅದರಲ್ಲಿ ಜೀರಿಗೆ, ಸಾಸಿವೆ, ಕರಿಬೇವು ಹಾಕಿ ಹುರಿದಿಟ್ಕೊಂಡಿರೋ ಮಸಾಲಾನ ಸೇರಿಸ್ಕೊಳ್ಳೋಣ. 1 ನಿಮಿಷ ಫ್ರೈ ಆದರೆ ಸಾಕು. ಅದಕ್ಕೆ ಟೊಮೆಟೊ ಹುಣಸೆ ಹಣ್ಣು ರಸನ ಸೇರಿಸೋಣ. ಬೇಕಾದಷ್ಟು ನೀರನ್ನು ಸೇರಿಸಿ ಅದಕ್ಕೆ ಅರಿಶಿಣ ಮತ್ತು ಉಪ್ಪನ್ನು ಸ್ವಲ್ಪ ಬೆಲ್ಲನ ಸೇರಿಸ್ಕೋಬೇಕು. 5 ನಿಮಿಷ ಕುದಿಯೋಕೆ ಬಿಟ್ಟರೆ ಸಾಕು. ರುಚಿಕರವಾದ ರಸಂ ರೆಡಿ ಆಯಿತು.